ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818268000 ಅಥವಾ 0818223967 ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ಸಂಪರ್ಕಿಸಿ 081922601111 ಅಥವಾ 081922603333. MS ಸ್ಕ್ವೇರ್ ಮೂವೀಸ್ ಯು ಫ್ರೆಂಡ್ಸ್ ತೀರ್ಥಹಳ್ಳಿ ಬ್ಯಾನರ್ ಅಡಿಯಲ್ಲಿ ಮೂಡಿಬಂದ ಪಾಠಶಾಲಾ ಚಲನಚಿತ್ರ ರಾಜ್ಯದಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ ಎಂದು ಚಿತ್ರ ನಿರ್ದೇಶಕ ಹೆದ್ದೂರು ಮಂಜುನಾಥ ಶೆಟ್ಟಿ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಮಂಜುನಾಥ ಶೆಟ್ಟಿ, ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಚಿತ್ರಮಂದಿರ, ಮಲ್ಟಿಪ್ಲೆಕ್ಸ್ಗಳಲ್ಲಿ ಪಾಠಶಾಲಾ ಬಿಡುಗಡೆಯಾಗಿ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ. ಸಿನಿಮಾಗೆ ಶಾಲಾ ಮಕ್ಕಳ ಆಗಮನ ಸಹ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. 80-90ರ ದಶಕದ ಮಲೆನಾಡಿನ ಪರಿಸರದ ಮಕ್ಕಳು, ಊರಿನ ಕಾಡಿನ ಬಾಂಧವ್ಯದ ಕತೆ ಹೊಂದಿರುವ ಪಾಠಶಾಲಾ ಸಿನಿಮಾವನ್ನು ಶಿವಮೊಗ್ಗದ ಸಿನಿ ಪ್ರೇಕ್ಷಕರು ವೀಕ್ಷಿಸಿ ಬೆಂಬಲಿಸಬೇಕೆಂದು ಚಿತ್ರ ನಿರ್ದೇಶಕ ಹೆದ್ದೂರು ಮಂಜುನಾಥ ಶೆಟ್ಟಿ ತಿಳಿಸಿದ್ದಾರೆ. ನನ್ನ ಹೆಸರು ಹೆದ್ದೂರು ಮಂಜುನಾಥ್ ಶೆಟ್ಟಿ. ಮೂಲತಃ ತೀರ್ಥಹಳ್ಳಿ, ಹೆದ್ದೂರಿನವನು. 16-17 ವರ್ಷ ಆಯಿತು ನಾನು ಕನ್ನಡ ಇಂಡಸ್ಟ್ರಿಗೆ ಹೋಗಿ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರ ಹತ್ರ ಮಂಜಿನಾನಿ ಮಲ್ಲಿಕಾರ್ಜುನಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ. ಆಮೇಲೆ ಫೈನಲ್ ಕಟ್ ಪ್ರೊಡಕ್ಷನ್ ನಮ್ಮ ಸಿ ಕೈ ಚಂದ್ರು ಅವರ ಗರಡಿಯಲ್ಲಿ ಒಂದು 1500 ಎಪಿಸೋಡ್ಗಳು, ಅಂದರೆ ನಿಮ್ಗೆ ಸಿಲ್ಲಿಲಲ್ಲಿ ಆದಮೇಲೆ ಒಂದು ಟ್ರ್ಯಾಕ್ ರೆಕಾರ್ಡ್ ಅಂದರೆ ಪಾರ್ವತಿ ಪರಮೇಶ್ವರ. ಅದರಲ್ಲಿ ನಾನು ಕಾಮಿಡಿಯನ್ ಆಗಿ ತುತ್ತೂರಿ ಮಂಜ ಅಂತ ಹೇಳಿ ಒಂದು 1500 ಎಪಿಸೋಡ್ ಕೆಲಸ ಮಾಡಿದ್ದೀನಿ. ಸೀತಾರಾಮ್ ಕಾರಂತು, ಅಶೋಕ್ ಕಶ್ಯಪ್ ಅವರು, ಮೊನ್ನೆ ತೀರ್ಕೊಂಡಂಥ ಮುರಳಿ ಮೋಹನ್, ಈ ನಿರ್ದೇಶಕರ ಜೊತೆಗೆ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿ ಸೀರಿಯಲ್ಲು, ಸಿನಿಮಾ, ಆ್ಯಕ್ಟಿಂಗ್ ಜೊತೆಗೆ ಇದು ನನ್ನ 3ನೇ ಸಿನಿಮಾ. ಮೊದಲನೇ ಸಿನಿಮಾ ಗ್ಯಾಪಲ್ಲಿ ಒಂದು ಸಿನಿಮಾ ಅಂತ, ಯಾವುದೇ ಒಂದು ಟೆಕ್ನಿಕಲ್ ಅಂದರೆ ಎಕ್ವಿಪ್ಮೆಂಟ್ ಇಲ್ಲದೆ ಒಂದು ಟ್ರೈ ಮಾಡಿದ್ದಂಥ ಸಿನಿಮಾ ತ್ರಿವೇಣಿಯಲ್ಲಿ ರಿಲೀಸ್ ಆಗಿತ್ತು. ಇನ್ನೊಂದು ಓಮಿನಿ ಅಂತ, ಈಗ ಲಾಸ್ಟ್ ಸಿದ್ದು ಮನಿ ಅವನು ಹೀರೋ. ಇವಾಗ ಪಾಠಶಾಲಾ ಯಾಕೆ ಅಂದರೆ ನನಗೆ ನಮ್ಮ ಊರಿಂದ ಸೊಗಡು, ಆಮೇಲೆ ಶಿವಮೊಗ್ಗದ ಕಲಾವಿದರುಗಳನ್ನೇ ಬಳಸ್ಕೊಂಡು ಸಿನಿಮಾಗಳನ್ನ ಜಾಸ್ತಿ ಮಾಡಬೇಕು ಅನ್ನೋ ತುಂಬ ವರ್ಷದಿಂದ ಇತ್ತು. ಯಾಕೆ ಅಂತ ಅಂದರೆ ಮೈಸೂರು ಭಾಗದವರು, ಮಂಡ್ಯ, ಆಮೇಲೆ ಅವ್ರದ್ದು ನಡೀತಾ ಇದ್ದಿದ್ದ ಜಮಾನದಲ್ಲಿ ಸ್ವಲ್ಪ ಉತ್ತರ ಕರ್ನಾಟಕದವರು ಪಾಪ ಅವರು ಟ್ರೈ ಮಾಡಿ ಬರ್ತಾ ಇರೋ ಟೈಮಲ್ಲಿ ನಾವು ಯಾಕೆ ನಮ್ಮ ಮಲೆನಾಡವ್ರನ್ನೇ ಇಟ್ಕೊಂಡು, ಮಲೆನಾಡಲ್ಲಿ ತುಂಬ ಪ್ರತಿಭಾನ್ವಿತರಿದ್ದಾರೆ, ಅವರಿಗೆ ಇಲ್ಲಿ ಬಂದು ಆಡಿಷನ್ ಮಾಡಿದ್ರು ಜಾಸ್ತಿ ಸಿಗಲ್ಲ ಅವಕಾಶ. ನಾನೇ ಅದಕ್ಕೆ ಉದಾಹರಣೆ. ನಾವು ಒಂದು ಸಣ್ಣದು ಗಿಟ್ಟಿಸ್ಕೊಬೇಕಾದ್ರೂ ಸುಮಾರು ವರ್ಷಗಳು ಕಷ್ಟಪಟ್ಟಿದ್ದೀನಿ. ಈಗ ನಮ್ಮದೇ ಒಂದು ಟೀಮ್ ಕಟ್ಕೊಂಡು ತೀರ್ಥಹಳ್ಳಿಲೇ ಶೂಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಾಗ ನನ್ನ ತಲೆಯಲ್ಲಿ ಬಂದಿದ್ದು ಇದು ಪಾಠಶಾಲಾ ಅಂತ. ಇದು ನೀವು ಟ್ರೈಲರು 3 ಸಾಂಗು ಸೂಪರ್ ಹಿಟ್ ಆಗಿದೆ. ಈಗಿನ 2ನೇ ವಾರಕ್ಕೆ ಕಾಲಿಡ್ತಾ ಇದೆ. ನಮಗೇನಂದರೆ ಇಲ್ಲಿ ಬಂದಾಗ ಫಸ್ಟು ನಾವು ಕ್ರೌಡ್ ಫಂಡೆಡಲ್ಲಿ ಮಾಡೋಣ ಅಂತಲೇ ಬಂದಿದ್ದು. ಯಾಕಂದರೆ ನಿಮ್ಮ ಮಲೆನಾಡು ಕಾನ್ಸೆಪ್ಟು ಯಾರು ನೋಡ್ತಾರೆ ಅಂತ ಬೆಂಗಳೂರು ಪ್ರೊಡ್ಯೂಸರ್ಗಳು ಯಾರೂ ಬರೋಲ್ಲ. ಸೊ ನಾನೇನು ಮಾಡಿದೆ, ಬಂದು ಫಸ್ಟ್ ಒಂದು 400 ಜನಕ್ಕೆ ಆಡಿಷನ್ ಮಾಡಿದೆ. ವಾಗ್ದೇವಿ ಸ್ಕೂಲು ತೀರ್ಥಹಳ್ಳಿ. ಎಲ್ಲ ಬ್ರಿಲಿಯಂಟ್ ಮಕ್ಕಳು, ಯಾರಿಗೆ ಅವಕಾಶ ಕೊಟ್ಟರು ಒಬ್ರಿಗೆ ಕಡಿಮೆ ಅಂಥ ಮಕ್ಕಳು. ಸರಿ, ಅವ್ರನ್ನ ಇಟ್ಕೊಂಡು ಫಿಲ್ಟ್ರ್ ಮಾಡಿ ಒಂದು 50 ಜನನ ಫಿಲ್ಟ್ರ್ ಮಾಡಿಕೊಂಡು ನಿರ್ಮಾಪಕರು ಅಂತ ಒಂದು ಪ್ಲ್ಯಾನು. ನಮ್ಮ ಹತ್ರ ಒಂದು ಸ್ವಲ್ಪ ಇನಿಷಿಯಲ್ ಅಮೌಂಟ್ ಇತ್ತು, ಬಟ್ ಒಂದು ಒಳ್ಳೆ ಬಜೆಟಲ್ಲಿ ಸಿನಿಮಾ ಮಾಡಬೇಕು ಅನ್ನೋದೇ ನಮ್ಮ ಕನಸಾಗಿತ್ತು. ಆಗ ನಮ್ಮ ಜೊತೆಗೆ ಹುಡ್ದವರು ರವೀಶ್, ಇವ್ರ ಜೊತೆಗೆ ರವಿ ಶೆಟ್ಟಿ, ನಡಬೂರವರು, ಒಂದು 8 ಜನ ತಂಡ, ನಿರ್ಮಾಪಕರ ತಂಡ ಇದೆ. ಇದು ಮೇಯ್ನ್ ಬ್ಯಾನರ್ ನನ್ನ ಹೆಸರಲ್ಲಿದೆ, ಬಟ್ ಕೋ ಪ್ರೊಡ್ಯೂಸರ್ಸು ಒಂದು 8 ಜನ ಇದ್ದಾರೆ. ಎಲ್ಲರ ಕೋಆಪ್ರೇಷನ್ನಲ್ಲಿ ಸಿನಿಮಾನ ನಾವು ಕಟ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಸರ್. ನೀವು ಇದರಲ್ಲಿ ಏನು ಸಿನಿಮಾದಲ್ಲಿ ಎಲ್ಲ ಅಂತಾರೆ, ಮಳೆದು ಚೆನ್ನಾಗಿದೆ, ಸಾಂಗ್ ಚೆನ್ನಾಗಿದೆ, ಲೊಕೇಶನ್ಸು ಯೂಶ್ವಲಿ ಯಾವ ಲೊಕೇಶನ್ಸ್ನ ನಾವು ರಿಪೀಟ್ ಮಾಡಿಲ್ಲ ಇದರಲ್ಲಿ.
ಮಕ್ಕಳು ಸಹ ಒಂದು 20 ಡೇಸ್ ಅಂದರೆ ಹೆಚ್ಚು ಕಮ್ಮಿ 2 ತಿಂಗಳು ಎಲ್ಲರನ್ನೂ ಟ್ರೈನ್ ಅಪ್ ಮಾಡಿ ಆ ಕ್ಯಾರೆಕ್ಟ್ರಿಗೆ ಅವ್ರನ್ನ ಏನು ಅಂತ ತಿಳ್ಕೊಂಡು ಶೂಟಿಂಗ್ ಹಿಂದಿನ ದಿನದವರೆಗೆ ಅವ್ರಿಗೆ ಯಾವ ಕ್ಯಾರೆಕ್ಟರ್ ಅಂತ ಯಾವ ಹುಡುಗರಿಗೂ ಗೊತ್ತಿರಲಿಲ್ಲ. ಎಲ್ಲ ಹುಡುಗರು ಚೆನ್ನಾಗಿ ಈಗ ಹೋಗತ್ಲಾಗೆ ಸಾಂಗ್ ಅಂತ ಮಕ್ಕಳದ್ದು ಬಿಟ್ಟಿದ್ದೀವಿ, ಅದು ಸೂಪರ್ ಹಿಟ್. ಆನಂದ್ ಅಡಿಯೋದವರು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರು. ನಮ್ಮದೇನಿತ್ತು ಪ್ಲ್ಯಾನು ಒರಿಜಿನಲಾಗಿ ಶೂಟ್ ಮಾಡಬೇಕು. ಮಳೆ ಕಾದ್ವಿ ಸರ್, ಮಳೆ ಅದೇ ಮಳೆ, ಅದರ ಮಳೆ ಬಂದಾಗ ಒರಿಜಿನಲ್ ಮಳೆಯಲ್ಲೇ ಮಾಡಿದ್ದು ನಾವು, ಯಾವ VFX ಮಾಡಿಲ್ಲ. ಬೇಸಿಗೆ ಅಂದಾಗ ಅದಕ್ಕೊಂದು ಟೈಮ್ ತೊಗೊಂಡು ಅದನ್ನು ಮಾಡಿದ್ವಿ. ಅದಕ್ಕೆ ಆ ಕಾಲಕ್ಕೆ ಶೂಟಿಂಗ್ ಮಾಡೋದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗಿತ್ತು. ಬಿಟ್ಟರೆ 1.25 ವರ್ಷದಲ್ಲಿ ನಾವು ಎಲ್ಲ ಮುಗಿಸಿ ಇವತ್ತು 1ನೇ ವಾರ ಮುಗಿಸಿ 2ನೇ ವಾರಕ್ಕೆ ವಿನಾಯಕ ಥಿಯೇಟ್ರು ಇಲ್ಲಿ ಮಲ್ಲಿಕಾರ್ಜುನ ಬಾರಾ ಸಿನಿಮಾಸಲ್ಲಿ ಇವತ್ತು ಫುಲ್ ಆಗುತ್ತೆ. ಮೋಸ್ಟ್ಲಿ ನಮ್ಮ ಇವರೇ ಇಲ್ಲೇ ಇದ್ದಾರೆ. ಅಂದರೆ ಸ್ಲೋ ಪಿಕಪ್ ಆಯಿತು. ಬಿಕಾಸ್ ನಮ್ಮ ಹತ್ರ ಕೋಟಿಗಟ್ಟಲೆ ದುಡ್ಡು ಇರಲಿಲ್ಲ ಅಟ್ ಎ ಟೈಮ್ ಎಲ್ಲ ಕರ್ನಾಟಕದಾದ್ಯಂತ ರಿಲೀಸ್ ಮಾಡೋದಕ್ಕೆ. ಸ್ವಲ್ಪನೇ ಮಾಡ್ಕೊಂಡ್ವಿ. ಬಟ್ ನಮ್ಮೂರವ್ರು ನಮಗೆ ಸಾಥ್ ಕೊಡಬೇಕು. ಶಿವಮೊಗ್ಗ ತೀರ್ಥಹಳ್ಳಿಯವರು ಅಂದರೆ ನಾವು ಯಾವುದೋ ಒಂದು ಶಾರ್ಟ್ ಮೂವಿ ಥರ ಅಥವಾ ಏನೋ ಮಾಡಿಲ್ಲ. ಪ್ರೊಫೆಷನಲಾಗಿ ದೊಡ್ಡ ಮೂವಿಗೆ ಏನು ಮಾಡ್ತೀವಿ ಟೆಕ್ನಿಕಲಿ, ಕ್ಯಾಮ್ರಾ ಅಲೆಕ್ಸಾ ST+ ಯೂಸ್ ಮಾಡಿದ್ದೀವಿ. ಆಮೇಲೆ ಚೆನ್ನೈಯಲ್ಲಿ SFX ಮಾಡಿಸಿದ್ದೀವಿ. ಆ ಥರ ಎಲ್ಲ ಏನು ಕ್ವಾಲಿಫೈಡ್ ಆಗಬೇಕು ಮಾಡಿದ್ದೀವಿ. ನಮ್ಮಲ್ಲಿ ಏನಂದರೆ ಮಕ್ಕಳು ಹೀರೋಗಳು. ಆಮೇಲೆ ಇಲ್ಲಿ 70% ಶಿವಮೊಗ್ಗದವರೇ ಆ್ಯಕ್ಟ್ ಮಾಡಿದ್ದಾರೆ. ಒಂದು 30% ಮಾತ್ರ ನಾವು ಬಿಸ್ನೆಸ್ ವೈಸು ಸ್ವಲ್ಪ ಮಿಕ್ಸ್ ಮಾಡಿದ್ದೀವಿ. ಯಾರು ಹೊಸಬ್ರು ಏನೂ ಅನಿಸೋದಿಲ್ಲ. ನಿಮ್ಗೆ ಇದು ಮುಗಿದ್ಮೇಲೆ ಒಂದು ಟ್ರೈಲರು ಸಾಂಗ್ ತೋರಿಸೋ ವ್ಯವಸ್ಥೆ ಮಾಡ್ತೀವಿ. ಇಷ್ಟು ನಮ್ಮ ಹೆಜ್ಜೆ ಇತ್ತು. ಇವತ್ತು ಇಲ್ಲಿವರೆಗೆ ಬಂದಿದ್ದೀವಿ. ನಮಗೆ ದಯವಿಟ್ಟು ನಿಮ್ಮೆಲ್ಲ ಸಹಕಾರ ಪ್ರೋತ್ಸಾಹ ಕೊಟ್ಟು ಒಂದು ಮಣ್ಣಿನ ಒಂದು ಸೊಗಡು, ತೀರ್ಥಹಳ್ಳಿ ಮಣ್ಣು ಅಥವಾ ಶಿವಮೊಗ್ಗದವರೇ ಮಾಡಿರೋದು ಅಂತ ಅದನ್ನೊಂಚೂರು ಹೊರಗಡೆ ತಗೊಂಡೋಗೋ ತನಕ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊತೀನಿ.